ಜೊತೆ ಕಳೆದಿದ್ದ ಕ್ಷಣಗಳನ್ನ ಮರೆಯೋಕ್ಕಾಗ್ತಿಲ್ಲ. ಅಂಥದ್ರಲ್ಲಿ ಜಾನ್ವಿ ಸತ್ತಿದ್ದಾಳೆ ಅನ್ನೋದನ್ನ ಹೇಗೆ ನಂಬಕ್ಕಾಗತ್ತೆ? ಇಲ್ಲ, ಜಾನುಗೇನೂ ಆಗಿಲ್ಲ. ಅವಳು ಇಲ್ಲೇ ಎಲ್ಲೋ ಇದ್ದಾಳೆ ಅಂತ ನನಗನ್ನಿಸ್ತಿದೆ. ಅದನ್ನ ನೀನೇ ಹೇಳಬೇಕು. ಇಲ್ಲಿ 2 ಚೀಟಿ ಇದೆ. ಒಂದು ಚೀಟಿಲಿ ಜಾನ್ವಿ ಸತ್ತಿದ್ದಾಳೆ, ಇನ್ನೊಂದು ಚೀಟಿಲಿ ಜಾನ್ವಿಗೇನೂ ಆಗಿಲ್ಲ, ಜಾನ್ವಿ ಬದುಕಿದ್ದಾಳೆ ಅಂತ ಬರೆದಿದ್ದೀನಿ. ನೀನೇ ದಾರಿ ತೋರಿಸ್ಬೇಕು. ಈ ರೀತಿ ನನ್ನ ನಂಬಿಕೆ ಜೊತೆ ಆಟ ಆಡಕ್ ನಿನ್ಗೆ ಹೇಗೆ ಮನ್ಸು ಬರುತ್ತೆ? ಪ್ರತಿ ಹುಟ್ಟು ಸಾವು ಕಾರಣ ನೀನೇ ಅಂತ ಹೇಳ್ತೀಯ. ಇಂಥದ್ರಲ್ಲಿ ಜಾನು ಏನ್ ತಪ್ಪು ಮಾಡಿದಾಳೆ ಅಂತ ಇಷ್ಟು ಬೇಗ ನೀನು ಅವಳನ್ನ ಕರ್ಕೊಂಡೆ. ಇವಾಗ ನೋಡಿದ್ರೆ ಅವಳು ಬದುಕಿದಾಳೆ ಅಂತ ಬರ್ತಿದ್ಯಾ. ಇದು ನಿಜ ಅಲ್ಲ. ನನಗ್ ಚೆನ್ನಾಗ್ ಗೊತ್ತು ಇದೆಲ್ಲ ನನ್ನ ಸಮಾಧಾನಕ್ಕೋಸ್ಕರ ಹೇಳ್ತಿದ್ಯಾ ಅಂತ. ಶಾನು ಬದುಕಿಲ್ಲ, ಅದೇ ಸತ್ಯ. ನನ್ನ ಪ್ರೀತಿನ ಅವಳ ಹತ್ರ ಹೇಳ್ಕೊಳ್ಳೋಣ ಅನ್ಕೊಂಡೆ, ಆಗಿಲ್ಲ. ಅದನ್ನ ಅವಳೇ ಅರ್ಥ ಮಾಡ್ಕೋತಾಳೆ ಅನ್ಕೊಂಡೆ, ಆಗಿಲ್ಲ. ಕೊನೆ ಮದುವೆ ಆಗಿಲ್ಲ, ಒಂದ್ ಕಡೆ ಸುಖವಾಗಿರ್ತಾಳೆ ಅನ್ಕೊಂಡ್ರೆ ಅದು ಆಗಿಲ್ಲ. ಇವಾಗ ಜಾನು ಭೂಮಿ ಮೇಲೆ ಇಲ್ಲ. ನಾನು ಇಲ್ಲಿವರೆಗೂ ಏನೇನು ಕೇಳ್ಕೊಂಡಿದ್ದೀನೋ ಅದನ್ನೇನು ನೀನು ನೆರವೇರಿಸಿಲ್ಲ. ಇವಾಗ ಬದುಕಿದಾಳೆ ಅಂದ್ರೆ ಹೇಗೆ ನಂಬ್ಲಿ? ಜಾನು ನೀನ್ ಕಿತ್ಕೊಂಡಿರ್ಬೋದು, ಆದ್ರೆ ನಾರಾಯಣ್ ಅಲ್ಲಿ ನೋಡು, ವೆಂಕಟೇಶ್ ಹೆಂಡ್ತಿ ಅಲ್ವಾ? ಸಾಹೇಬ್ರು ಬೇರೆ ಅವನ ಸ್ಟೇಷನ್ ಕರ್ಕೊಂಬರಕ್ಕೆ ಹೋಗಿದ್ದಾರೆ. ಈ ಸಮಯದಲ್ಲಿ ಇವಳು ಇಲ್ಲಿ ಬಂದ್ರೆ ನಮಗೆ ತೊಂದರೆ ಆಗತ್ತೆ. ಹಾಗಾದ್ರೆ ಅವಳು ಸ್ಟೇಷನ್ಗೆ ಹೋಗಕ್ಕೆ ಬಿಡ್ದಿರಾ ಇಲ್ಲೇ ಏನಾದ್ರು ಹೇಳಿ ಕಳಿಸ್ಬಿಡೋಣ. ಅಣ್ಣ ನಮಸ್ಕಾರ ಕಣ್ಣಣ್ಣ. ನಮಸ್ಕಾರ ನಮ್ಮ. ಏನಮ್ಮ ಈ ಕಡೆ? ಅದೇ ಅಣ್ಣ, ನನ್ನ ಯಜಮಾನ್ರು ಕಾಣಿಸ್ತಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿದ್ನಲ್ಲ, ಅದಕ್ಕೆ ಏನಾದರೂ ಗೊತ್ತಾಯ್ತಾ ಅಂತ ತಿಳ್ಕೊಂಡು ಹೋಗಮ್ಮ ಅಂತ ಬಂದೆ. ಅವ್ರ ಬಗ್ಗೆ ಏನಾರ ಗೊತ್ತಾಯ್ತಾ ಅಣ್ಣ? ನಿನ್ ಗಂಡನ ಹೆಸರೇನು? ಓಹೋ, ವೆಂಕಟೇಶ್ ಅಲ್ವಾ? ನಮ್ಮ ಸಾಹೇಬ್ರು ಅವನ ಬಗ್ಗೆನೇ ತಿಳ್ಕೊಳಕ್ಕೆ ಹೋಗಿದಾರಮ್ಮ. ತಿಳ್ಕೊಳಕ್ ಹೋಗೋವ್ರೆ ಅಂದ್ರೆ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಯ್ತಾ ಅಣ್ಣ? ಒಂದು ರೀತಿಲಿ ಹಾಗೆ ಅನ್ಕೊಳ್ಳಮ್ಮ. ನೀನು ಹೇಳಿದ ವ್ಯಕ್ತಿ ಬಗ್ಗೆ ಇನ್ಫಾರ್ಮೇಶನ್ ಬಂದಿತ್ತು. ಅವನು ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿದ್ದಾನಂತೆ. ಯಾವುದಕ್ಕೂ ನೋಡ್ಕೊಂಬರೋಣ ಅಂತ ಹೋಗಿದಾರಮ್ಮ. ಬೆಂಗಳೂರ? ಆದ್ರೆ ಅಣ್ಣ, ಅವ್ರನ್ನ ಚಿತ್ರದುರ್ಗದಲ್ಲಿ ನೋಡಿದೆ ಅಂತ ಪ್ರಕಾಶಣ್ಣ ಹೇಳಿದ್ರು. ನೋಡಮ್ಮ, ಕೆಲಸ ಆದ್ಮೇಲೆ ಒಂದಿನ ಈ ಊರಲ್ಲಿ, ಇನ್ನೊಂದಿನ ಬೇರೆ ಊರಲ್ಲಿ ಇರ್ತಾರಮ್ಮ. ಅದು ಅಲ್ಲದೆ ಇವಾಗ ಬೆಂಗಳೂರಲ್ಲಿ ಯಾವುದೋ ಈವೆಂಟ್ ಮ್ಯಾನೇಜ್ಮೆಂಟ್ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಇದೆ. ಸರಿ ಅಣ್ಣ, ಸಾಹೇಬ್ರು ಬರೋವರೆಗೂ ನಾನು ಇಲ್ಲೇ ಸ್ಟೇಷನಲ್ಲೇ ಕಾಯ್ತಾ ಇರ್ತೀನಿ. ಅವ್ರು ಬಂದ್ಮೇಲೆ ವಿಷಯ ಏನು ಅಂತ ತಿಳ್ಕೊಂಡು ಹೊರಡ್ತೀನಿ. ಎಲ್ಲ ಬೇಡಮ್ಮ, ಅವ್ರು ಎಷ್ಟೊತ್ತಿಗೆ ಬರ್ತಾರೋ ಏನೋ. ನೀನೇ ಸುಮ್ಮನೆ ಕಾಯ್ತೀಯಾ? ಈಗ ನೀನು ಮನೆಗೆ ಹೋಗೋ. ವಿಷಯ ಗೊತ್ತಾಗಿದ ತಕ್ಷಣ ನಾವು ಫೋನ್ ಮಾಡಿ ಹೇಳ್ತೀವಿ. ಇನ್ನು ಏನು ಯೋಚನೆ ಮಾಡ್ತಾ ಇದೀಯಮ್ಮ? ನಾವು ಹೇಳಿದ್ವಲ್ಲ ಫೋನ್ ಮಾಡಿ ಹೇಳ್ತೀವಂತ. ನೀನು ಹೋಗು. ಸರಿ ಅಣ್ಣ. ಲೇ ಬರ್ಬೇಡ. ಅದೆಲ್ಲ ಅವ್ನು ತರಕಾರಿ ಇನ್ಸ್ಪೆಕ್ಟ್ರ್ ಫೋನೇ ಮಾಡಲಿಲ್ಲ. ಅವ್ನು ಹೆಂಗಿನ ಕರ್ಕೊಂಬಂದ ಇಲ್ವಂತ ಹೆಂಗ್ಲ ನಾವು ತಿಳ್ಕೊಳ್ಳೋದು? ಏನು ಮಾಡೋದು? ಅವ್ನು ಫೋನ್ ಮಾಡೋ ತಕ್ಕ ಕಾಯನಲ್ಲ, ನಾವೇನಾದ್ರು ಒಂದು ಫೋನ್ ಮಾಡಲ್ಲ. ಮಾಡಿ ನೋಡಿಯಪ್ಪಯ್ಯ. ಇನ್ನೊಂದು ಸ್ವಲ್ಪ ಹೊತ್ತು ಯಾರೋ ಫೋನ್ ಬರ್ತಾಯಿದ್ದೆ. ಅವನೇ ಮಾಡ್ದ ಅನಿಸ್ತದೆ.
ಇಲ್ಲ ಅವನೇ ಮಾಡ್ದ. ಹೇಳ್ರಿ. ಸರ್ ನೀವು ಹೇಳ್ದಾಗೆ ಅವನ್ನ ಸ್ಟೇಷನ್ಗೆ ಕರ್ಕೊಂಬಂದಿದ್ದೀವಿ. ಮುಂದೇನು ಮಾಡ್ಬೇಕು ಹೇಳಿ ಸರ್. ನೀನು ಮಾಡಬೇಡಪ್ಪ, ನಾನು ಬರೋ ಗಂಟೆ ನೀನು ತೆಪ್ಪಗಿದ್ಬಿಟ್ರೆ ಆಟೆ ಸಾಕು. ಹಾಗಲ್ಲ ಸರ್, ಏನು ಮಾಡಬೇಕು ಅಂತ ಗೊತ್ತಾದರೆ ನಾವು ರೆಡಿ ಆಗ್ಬೋದಲ್ವಾ? ಇದು ಯಾಕಯ್ಯ ಒಳ್ಳೆ 3 ತಿಂಗಳು ಕುಡ್ದು ನಂಗೆ ಆಡ್ತಾ ಇದೆಯಾ? ನಮ್ಮ ಬರೋ ಗಂಟೆ ಹೊಸಿ ತಡ್ಕಳೆಯ ಬಂದ್ಮ್ಯಾಕೆ ನಾನು ಏನು ಮಾಡಬೇಕು ಅಂತ ಹೇಳ್ತೀನಿ ಕಣಯ್ಯ. ಆಮೇಲೆ ಸ್ಟೇಷನಲ್ಲಿ ತುಂಬ ಜನ ಇಟ್ಕೋಬೇಡಪ್ಪ. ಆ ಬರೋ ಗಂಟ ಆ ಎಂಕಿ ಹತ್ರನೂ ಜಾಸ್ತಿ ಮಾತಾಡಕ್ಕೆ ಹೋಗ್ಬೇಡ, ತಿಳಿತೆ? ಸರಿ ಸರ್. ಹುಷಾರು. ಬರ್ತೀವಿ, ಅಲ್ಲಿಗೆ ಬರ್ತೀವಿ. ಬರ್ಬೇಡ ಅಪ್ಪಯ್ಯ ನಡಿ, ಸ್ಟೇಷನ್ ಹತ್ರ ಹೋಗಿದ್ದು ಏನಾಯ್ತು ನೋಡಮ್ಮ. ಬನ್ನಿ. ಛೇ, ಇವ್ರು ಏನು ಮಾಡಕ್ಕೆ ಹೊರಟಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ. ಇವ್ರು ಮಾಡೋ ಕೆಲಸದಿಂದ ನನ್ನ ಕೆಲಸಕ್ಕೆ ಕೂತು ಬರೋ ಹಾಗಿದೆ. ಈ ಕೇಸ್ ಮುಗಿಯೋಷ್ಟರಲ್ಲಿ ನನಗೊಂದು ಗತಿ ಆಗೋ ಥರ ಇದೆ.